ಇನ್ನು ಮುನಿಯಪ್ಪ ಕುಟುಂಬಕ್ಕೆ ಲೋಕಸಭೆ ಟಿಕೆಟ್ ಯಾವುದೇ ಕಾರಣಕ್ಕೂ ನೀಡಬಾರದು, ರಾಜೀನಾಮೆ ನಿರ್ಧಾರಕ್ಕೆ ನಾವು ಈಗಲೂ ಬದ್ಧರಾಗಿದ್ದೀವಿ ಅಂತ ಹೇಳಿ ಮಾಲೂರು ಕಾಂಗ್ರೆಸ್ ಶಾಸಕ ಕೆ.ವೈ. ನಂಜೇಗೌಡ ಇವತ್ತು ಮತ್ತೆ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಅವರು ಪಟ್ಟು ಹಿಡಿದು ಕೂತಿರೋದೇ ಈ ವಿಷಯವಾಗಿ. ಯಾವುದೇ ಕಾರಣಕ್ಕೂ ಮುನಿಯಪ್ಪ ಅಳಿಯನಿಗಾಗಲಿ ಅಥವಾ ಅವ್ರ ಮಗಳಿಗಾಗಲಿ ಟಿಕೆಟ್ ಅನ್ನು ಕೊಡಬಾರ್ದು. ಒಂದು ಪ್ಲಾನ್ ಇತ್ತು, ಸೊ ಅಳಿಯಂಗೆ ಟಿಕೆಟ್ ಕೊಡಬಾರ್ದು ಅಂತ ಇವ್ರು ಪಟ್ಟು ಹಿಡಿದು ಕೂತಿದ್ರಲ್ಲ, ಮಗಳಿಗೆ ಶಾಸಕಿಗೆ ಟಿಕೆಟ್ ಕೊಡೋದು ಈ ಸಲ ಅಂತ ಒಂದು ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರಂತೆ. ಒಟ್ಟು ಅವ್ರ ಫ್ಯಾಮಿಲಿ ಅವ್ರಿಗೆ ಕೊಡಲೇಬಾರ್ದು ಅಂತ ಹಠ ಹಿಡಿದು ಕೂತಿದ್ದಾರೆ ಮಾಲೂರು ಕಾಂಗ್ರೆಸ್ನ ಶಾಸಕ ಕೆ.ವೈ. ನಂಜೇಗೌಡ. ನಾವು 2 ಸಲ ಗೆದ್ದಿದ್ದೀವಿ, ನಮಗೆ ನಿಗಮ ಮಂಡಳಿ ಕೊಟ್ಟಿಲ್ಲ, ಮುನಿಯಪ್ಪ ಮಗಳಿಗೆ ನಿಗಮ ಮಂಡಳಿ ಕೊಟ್ಟಿದ್ದಾರೆ ಅಂತ ಹೇಳಿ ಆರೋಪಗಳನ್ನ ಮಾಡಿದ್ದಾರೆ. ನಮ್ಮದು ಒಂದೇ ತೀರ್ಮಾನ ಏನಂದ್ರೆ, ಹೈಕಮಾಂಡು ನಮ್ಮ ಅಭಿಪ್ರಾಯಗಳು ಕೇಳಿದ್ರು. ನಮ್ಮ ಅಭಿಪ್ರಾಯಗಳು ಕೇಳದೆ ನೀವೇ ಕ್ಯಾಂಡಿಡೇಟ್ ಡಿಕ್ಲೇರ್ ಮಾಡಿದ್ರೆ ನಾವು ಇವತ್ತು ಹೈಕಮಾಂಡ್ ಏನು ತೀರ್ಮಾನ ಮಾಡಿದ್ರು ಅದ್ರ ಪ್ರಕಾರ ನಾವು ಏನು ಮಾಡೋಕ್ಕಾಗ್ತಾ ಇರಲಿಲ್ಲ. ನಮ್ಮ ಅಭಿಪ್ರಾಯದಲ್ಲಿ ಕೆ.ಎಚ್. ಮುನಿಯಪ್ಪ ಮತ್ತು ಕೆ.ಎಚ್. ಮುನಿಯಪ್ಪನವರ ಕುಟುಂಬಕ್ಕೆ ಬೇಡ ಅಂತ ಹೇಳಿದ್ವಿ. ಕಾರಣ ಏನು ಅಂತಂದರೆ, ಪ್ರತಿ ತಾಲೂಕಲ್ಲೂ ಕೂಡ ಒಂದೊಂದು ಗುಂಪುಗಳಿಗೆ ಕಟ್ಕೊಂಡು ಪಾರ್ಟಿಗೆ ಡ್ಯಾಮೇಜ್ ಮಾಡಿರೋದೆ. ಎಲ್ಲ ನಾಯಕರದ್ದು ಆಗಿದೆ, ಎಲ್ಲರಿಗೂ ತೊಂದರೆ ಆಗಿದೆ. ಅದರಿಂದ ಮತ್ತೆ ರಿಪ್ಲೈ ಆಗೋದು ಬೇಡ. ಈಗಾಗಲೇ ರಾಜ್ಯದ ಸರ್ಕಾರದಲ್ಲಿ ಮಂತ್ರಿ ಇದ್ದಾರೆ, ಪಾರ್ಲಿಮೆಂಟ್ ಸೋತರು ಕೂಡ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ನಾಮಿನೇಷನ್ ಪ್ರಕ್ರಿಯೆ ಇವತ್ತಿಂದ ಆರಂಭ ಆದ್ರೂ ಕೂಡ ಕಾಂಗ್ರೆಸ್ ಅಲ್ಲಿ 4 ಕ್ಷೇತ್ರಗಳ ಟಿಕೆಟ್ ಹಂಚಿಕೆ ಕಗ್ಗಂಟಾಗೆ ಮುಂದುವರೆದಿದೆ. ಎಸ್ಪೆಷಲಿ ಕೋಲಾರ ಇದೆಯಲ್ಲ, ಆ ಫೈಟ್ ತಾರಕಕ್ಕೇರ್ತಾ ಇದೆ. ಇವತ್ತು ಮೀಟಿಂಗ್ ಆಗುತ್ತೆ ಅಂತ ಹೇಳ್ತಾ ಇದ್ರು ಕೂಡ ಎರಡೂ ಬಣದ ನಾಯಕರು ಅದೇ ಸ್ಟ್ಯಾಂಡ್ ಅಲ್ಲಿ ಇದ್ದಾರೆ. ಏನಾಗ್ಬೋದು ಇವತ್ತು? ಶರ್ಮಿತಾ ಶೆಟ್ಟಿ, ಕಾಂಗ್ರೆಸ್ನ ಚುನಾವಣಾ ಸಮಿತಿ ಸಭೆ ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆ ನಡೆಯುವ ಸಾಧ್ಯತೆ ಇರತಕ್ಕಂಥದ್ದು. ಈಗಾಗಲೇ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಕ್ಷೇತ್ರದ ಜಟಿಲವಾಗಿದ್ರೆ, ಬಳ್ಳಾರಿ ಮತ್ತು ಚಾಮರಾಜನಗರದ ಈಗಾಗಲೇ ಕ್ಲಿಯರ್ ಆಗಿರುವಂಥದ್ದು. ಈ ತುಕಾರಾಂ ಹಾಗೂ ಸುನಿಲ್ ಬೋಸ್ ಅವರಿಗೆ ಕೆಲಸ ಮಾಡಲಿಕ್ಕೆ ಸೂಚನೆ ಕೊಟ್ಟಿರುವಂಥದ್ದು. ಇದರ ಭಾಗವಾಗಿ 2 ಜನ ನಾಯಕರು ಬಳ್ಳಾರಿ ಮತ್ತು ಚಾಮರಾಜನಗರದಲ್ಲಿ ನಾಯಕರ ಮನೆಗೆ ಎಡತಾಗ್ತಿರುವಂಥದ್ದು. ಆದರೆ ಕೋಲಾರ ಟಿಕೆಟ್ ಕಗ್ಗಂಟು ಇನ್ನೂ ಮುಂದಿರುವಂಥದ್ದು. ಇದೀಗ ಕೋಲಾರ ಟಿಕೆಟ್ ವಿಚಾರದಲ್ಲಿ ಚಿಕ್ಕಪೆದ್ದಣ್ಣ ಅವರಿಗೆ ಟಿಕೆಟ್ ಕೊಡಲಿಕ್ಕೆ ವಿರೋಧ ವ್ಯಕ್ತಪಡಿಸಿರುವಂತಹ ಸಚಿವ ಡಾಕ್ಟರ್ ಎಂ.ಸಿ. ಸುಧಾಕರ್ ಮತ್ತು ಕೋಲಾರದ ಎಂಎಲ್ಎ ಆಗಿರುವಂತಹ ಕೊತ್ನೂರು ಮಂಜಾತ್ ಅವರು ರಾಮನಗರದಲ್ಲಿ ಇದೀಗ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿರುವಂಥದ್ದು. ಯಾವುದೇ ಕಾರಣ ಕೂಡ ಟಿಕೆಟ್ ಕೊಡಬಾರದು ಅಂತೇಳಿ ಮತ್ತೆ ಒತ್ತಾಯವನ್ನು ಮಾಡಿರುವುದು. ಒಂದು ವೇಳೆ ಟಿಕೆಟ್ ಕೊಟ್ಟರೆ ನಾವು ಚುನಾವಣೆ ಕೆಲಸ ಮಾಡಲ್ಲ ಅಂತ ಈಗಾಗಲೇ ಮುಖ್ಯಮಂತ್ರಿಗಳಿಗೆ ನೇರವಾಗಿ ರಾಮನಗರದ ಡಿ.ಕೆ. ಸುರೇಶ್ ಅವರ ನಾಮಪತ್ರ ಸಲ್ಲಿಕೆ ಬಳಿಕ ನಡೆದಿರ್ತಕ್ಕಂಥ ವೇದಿಕೆ ಕಾರ್ಯಕ್ರಮದಲ್ಲಿ ನೇರವಾಗಿ ಹೇಳಿರುವಂಥದ್ದು. ಇನ್ನೊಂದು ಕಡೆ ಕೆ.ಎಚ್. ಮುನಿಯಪ್ಪರು ನಮ್ಮ ಅಳಿಯ ಚಿಕ್ಕಪೆದ್ದಣ್ಣವರಿಗೆ ಟಿಕೆಟ್ ಕೊಡಬೇಕು, ನನ್ನ ನಿಲುವಿಗೆ ಬದ್ಧ ಅನ್ನೋ ಮುಖಾಂತರ ಒಂದು ವೇಳೆ ಚಿಕ್ಕಪೆದ್ದಣ್ಣವರಿಗೆ ಟಿಕೆಟ್ ಕೊಡಿದ್ರೆ ತನ್ನ ನಿಲುವು ಬೇರೆ ರೀತಿ ಎಂಬ ಮೆಸೇಜ್ ಅನ್ನು ಮಾಡಿರುವಂಥದ್ದು. ಶರ್ಮಿತಾ ಶೆಟ್ಟಿ, ಇದೀಗ ಬಂದ ಮಾಹಿತಿಯ ಪ್ರಕಾರ ಚಿಕ್ಕಪೆದ್ದಣ್ಣರವರಿಗೆ ಒಂದು ವೇಳೆ ಟಿಕೆಟ್ ದೊರೆತಿದ್ದಾರೆ, ಚಿಕ್ಕಪೆದ್ದಣ್ಣವರು ಜೆಡಿಎಸ್ನ ಅಭ್ಯರ್ಥಿ ಆದರೂ ಕೂಡ ಆಶ್ಚರ್ಯ ಪಡಬೇಕಾಗಲ್ಲ ಎಂಬ ಮಾಹಿತಿ ಬಂದಿರುವಂಥದ್ದು. ಈ ರೀತಿಯ ಒಂದು ಸ್ಟ್ರಾಟಜಿ ಕೂಡ ನಡೀತಿರುವಂಥದ್ದು. ಕೆಲವೊಂದು ಕಡೆ ಕೆ.ಎಚ್. ಮುನಿಯಪ್ಪ ಆಪ್ತರು ಇದೀಗ ಕೆ.ಎಚ್. ಮುನಿಯಪ್ಪನವರಿಗೆ ಮತ್ತು ಚಿಕ್ಕಪೆದ್ದಣ್ಣವರಿಗೆ ಈ ರೀತಿಯ ಸಲಹೆಯನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ಟಿಕೆಟ್ ದೊರೆತಿದ್ದರೆ ಚಿಕ್ಕಪೆದ್ದಣ್ಣರವರನ್ನ ಜೆಡಿಎಸ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿಸುವಂಥದ್ದು. ಆ ಮುಖಾಂತರ ಕೆ.ಎಚ್. ಮುನಿಯಪ್ಪನವರು ಅನಿವಾರ್ಯವಾಗಿ ಪರೋಕ್ಷವಾಗಿ ಚಿಕ್ಕಪೆದ್ದಣ್ಣವರು ಕೆಲಸ ಮಾಡ್ತಾರೆ ಮತ್ತು ಗೆಲುವು ಮತ್ತಷ್ಟು ಸುಲಭ ಎಂಬ ಲೆಕ್ಕಾಚಾರ ಇದೀಗ ನಡೆದಿರುವಂಥದ್ದು. ಇದು ಈ ಕ್ಷಣದ ಬೆಳವಣಿಗೆ ಅಂತಲೇ ಹೇಳಲಾಗ್ತಿದೆ ಶರ್ಮಿತಾ ಶೆಟ್ಟಿ. ಇನ್ನು ಚಿಕ್ಕಬಳ್ಳಾಪುರ ಟಿಕೆಟ್ ವಿಚಾರಕ್ಕೆ ಒಂದು ಕಡೆ ಮಾಜಿ ಸಚಿವರು ಮತ್ತು ಮಾಜಿ ಶಾಸಕರು ಆಗಿರ್ತಕ್ಕಂಥ ಗೌರಿಬಿದನೂರಿನ ಶಿವಶಂಕರ ರೆಡ್ಡಿ ಅವರು ಕೂಡ ಟಿಕೆಟ್ಗೆ ಬೇಡಿಕೆ ಇಟ್ಟಿರುವಂಥದ್ದು. ಇದರ ಬೆನ್ನಲ್ಲೇ 80 ವರ್ಷ ವಯಸ್ಸಿನ ವೀರಪ್ಪ ಮೊಯ್ಲಿಯವರು ಕೂಡ ನನಗೆ ಟಿಕೆಟ್ ಬೇಕು, ಈಗಾಗಲೇ ರಕ್ಷಾರಾಮಯ್ಯರಿಗೆ ಇನ್ನೂ ವಯಸ್ಸಿದೆ ಅಂತೇಳಿ ಮನವಿಯನ್ನು ಮಾಡ್ತಿರುವಂಥದ್ದು. ಆದರೆ ರಕ್ಷಾರಾಮಯ್ಯ ಅವರಿಗೆ ಟಿಕೆಟ್ ಅನ್ನ ಕೊಡಲೇಬೇಕಂತೇಳಿ ಒಂದು ತಂಡ ಕೆಲಸ ಮಾಡ್ತಿರುವಂಥದ್ದು. ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಳೆದ 3 ತಿಂಗಳಿಂದಲೂ ಅವರು ಕ್ಷೇತ್ರಾದ್ಯಂತ ಓಡಾಟವನ್ನು ಮಾಡಿದ್ದಾರೆ, ಪಕ್ಷ ಸಂಘಟನೆಯನ್ನು ಮಾಡಿದ್ದಾರೆ ಮತ್ತು ಯುವಕರಿಗೆ ಆದ್ಯತೆಯನ್ನು ಕೊಡಬೇಕಾಗಿದೆ, ಹಾಗಾಗಿ ಅವರಿಗೆ ಕೊಡಿ ಅಂತೇಳಿ ಮುಖ್ಯಮಂತ್ರಿಗಳು ಒತ್ತಾಯವನ್ನು ಮಾಡ್ತಿರುವಂಥದ್ದು. ಆದರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ಕಡೆ ಶಿವಶಂಕರ ರೆಡ್ಡಿ ಅಥವಾ ವೀರಪ್ಪ ಮೊಯ್ಲಿ ಅವರಿಗೆ ಟಿಕೆಟ್ ಕೊಡಿಸಲಿಕ್ಕೆ ಸತಾಯಗತ್ಯ ಪ್ರಯತ್ನವನ್ನು ಮಾಡ್ತಿರುವಂಥದ್ದು. ಆದರೆ ಈ ನಡುವೆ ಕೆ.ಎಚ್. ಮುನಿಯಪ್ಪ ಅಳಿಯ ಚಿಕ್ಕಪೆದ್ದಣ್ಣ ಅವರಿಗೆ ಒಂದು ವೇಳೆ ಟಿಕೆಟ್ ದೊರೆತಿದ್ರೆ ಅವರು ಜೆಡಿಎಸ್ನ ಅಭ್ಯರ್ಥಿಯಾಗಿಸುವ ಸಂಬಂಧಪಟ್ಟ ಹಾಗೆ ಒಂದು ಕಡೆ ತೆರೆಮರೆಯ ಒಂದು ಸ್ಟ್ರಾಟಜಿಯನ್ನು ಕೂಡ ಮಾಡ್ತಿರುವಂಥದ್ದು ಶರ್ಮಿತಾ ಶೆಟ್ಟಿ. ಕಾದ್ ನೋಡೋಣ ಏನೆಲ್ಲ ಆಗುತ್ತೆ ಸಂಜೆ ವೇಳೆಗೆ ಡೆವಲಪ್ಮೆಂಟ್ಸ್. ಥ್ಯಾಂಕ್ ಯು ಸೋ ಮಚ್ ಚಿದಾನಂದ್ ಪಟೇಲ್, ತಮ್ಮೆಲ್ಲ ಇನ್ಫಾರ್ಮೇಶನ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.